ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗದಲ್ಲಿ ಬಂಡಾಯ ಶಮನಗೊಳಿಸಲು ಅಖಾಡಕ್ಕೆ ಈಗ ಅಮಿತ್ ಶಾ ಎಳೆದಿದ್ದಾರೆ. 4 ಕ್ಷೇತ್ರದ ರೆಬಲ್ಸ್ಗಳ ಅಸಮಾಧಾನ ಶಮನಕ್ಕೆ ಈಗ ಅಮಿತ್ ಶಾ ಮುಂದಾಗಿದ್ದಾರೆ. ಏಪ್ರಿಲ್ 2ರಂದು 4 ಕ್ಷೇತ್ರಗಳ ಪ್ರಮುಖರ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಭ್ಯರ್ಥಿಗಳ ಪರ ಕೆಲಸ ಮಾಡುವಂತೆ ಸೂಚನೆಯನ್ನು ಅಮಿತ್ ಶಾ ಅವರು ನೀಡಲಿದ್ದಾರಂತೆ. ಈಗ ಬಂಡಾಯ ಎಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದ ನಂತರ ಅಮಿತ್ ಶಾ ಅವ್ರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾರಾ ಗೊತ್ತಿಲ್ಲ. ಕಾರಣ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ಎಸ್.ಎ. ರವೀಂದ್ರನಾಥ್ ಅವರ ಅಸಮಾಧಾನ ಇದೆ. ಈ ಕಡೆಗೆ ತುಮಕೂರಿನಲ್ಲಿ ಜೆ.ಸಿ. ಮಾಧುಸ್ವಾಮಿ ಬೇಸರ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಎಸ್.ಆರ್. ವಿಶ್ವನಾಥ ಅತೃಪ್ತಿ ಇದೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಪುತ್ರ ರಘುಚಂದನ್ ಬಂಡಾಯ ಹೇಳ್ತಾ ಇದ್ದಾರೆ. ಪಕ್ಷೇತರ ಸ್ಪರ್ಧೆ ಸುಳಿವು ಕೊಡ್ತಾ ಇದ್ದಾರೆ. ನೋಡಬೇಕು. 2ನೇ ತಾರೀಕು ಕೇಂದ್ರದ ಗೃಹ ಸಚಿವರು, ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಗೌರವಾನ್ವಿತ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಇಡೀ ದಿನ ಕರ್ನಾಟಕದಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 370ನೇ ವಿಧಿಯನ್ನ ರದ್ದು ಮಾಡೋದ್ರ ಮುಖಾಂತರ ದೇಶ ಒಂದು ಅನ್ನುವಂತ ಸಂದೇಶವನ್ನ ಕೊಡೋದ್ರ ಮುಖಾಂತರ ಒಂದು ಗಟ್ಟಿತನದ ನಿಲುವನ್ನ ತೆಗೆದುಕೊಂಡಂತವರು ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಉತ್ಸಾಹವನ್ನ ಮೂಡಿಸ್ತಾ ಇದೆ. ದೇಶವನ್ನ ಒಡಿತೀವಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಯನ್ನ ಇಟ್ಟುಕೊಂಡು ಹೇಳಿಕೆಗಳನ್ನ ಕೊಟ್ಟಂತಹ ಸಂಸದ ಡಿ.ಕೆ. ಸುರೇಶ್ ಅವರು ನಮ್ಮ ಕಣ್ಮುಂದೆ ಇರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ದೇಶವನ್ನ ವಿಭಜನೆ ಮಾಡುವುದು, ನಮ್ಮ ಮಾನಸಿಕತೆ ದೇಶವನ್ನ ಜೋಡಿಸೋದು. ದೇಶವನ್ನ ಜೋಡಿಸ್ತವೆ, ದೇಶವನ್ನ ವಿಭಜಿಸಲಿಕ್ಕೆ ಬಿಡೋದಿಲ್ಲ ಅಂತ ಸಂದೇಶ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಬಂಡಾಯ ಎಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದ ನಂತರ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕು ಅಂತ ಘೋಷಣೆ ಮಾಡಿದ ನಂತರ ಅಮಿತ್ ಶಾ ಅವರ ಮಾತನ್ನ ಕೇಳ್ಬಿಟ್ಟು ಅವರೆಲ್ಲ ಸಮಾಧಾನ ಆಗಿಬಿಡ್ತಾರಾ? ಸಮಾಧಾನ ಆಗೋದಾದ್ರೆ ಅದು ಬ್ಲ್ಯಾಕ್ ಮೇಲ್ ಆಗಲ್ವಾ? ಅರುಣ್, ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಅವ್ರ ಮೂಲಕನೇ ಭರ್ಜರಿಯಾಗಿ ಪ್ರಚಾರ ಕಾರ್ಯಕ್ರಮಗಳಿಗೆ ಬಿಜೆಪಿಯಿಂದ ಚಾಲನೆ ಕೊಡಿಸಲಾಗ್ತಿದೆ. ಅವತ್ತು ಬರೀ ಪ್ರಚಾರಕ್ಕಷ್ಟೇ ಬರ್ತಾ ಇಲ್ಲ, ಎಲ್ಲೆಲ್ಲಿ ಬಂಡಾಯ ಇದೆ, ಎಲ್ಲೆಲ್ಲಿ ಪ್ರಮುಖವಾಗಿ ಸಭೆ ಮಾಡಬೇಕು, ಕಾರ್ಯತಂತ್ರ ಮಾಡಬೇಕು, ಆ ಉದ್ದೇಶಗಳನ್ನು ಕೂಡ ಇಟ್ಕೊಂಡು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮುಖ್ಯವಾದಂಥ ಉದ್ದೇಶ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಏನು ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ಸಿಂದ, ಅವರ ಸೋಲಿಸಬೇಕು ಅನ್ನುವಂತಹ ಒಂದು ಪಟ್ಟನ್ನು ಬಿಜೆಪಿ ಇಟ್ಕೊಂಡಿದೆ. ಆ ಹಿನ್ನೆಲೆಯಲ್ಲೇ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಪರವಾಗಿ ಅವತ್ತು ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ಬೃಹತ್ ರೋಡ್ ಶೋ ಮೂಲಕ ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯಬೇಕು ಅನ್ನುವಂಥ ಪ್ಲಾನನ್ನು ಕೂಡ ಈಗಾಗಲೇ ಬಿಜೆಪಿ ಮಾಡಿಕೊಂಡಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ರೋಡ್ ಶೋ ಅದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಕೂಡ ಬಿಜೆಪಿ ಪ್ಲಾನ್ ಹಾಕ್ಕೊಂಡಿರುವಂಥದ್ದು. ಅವತ್ತೇ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ 4 ಪ್ರಮುಖ ಲೋಕಸಭೆ ಕ್ಷೇತ್ರಗಳಲ್ಲಿ ಏನು ಬಂಡಾಯ ಇದೆ, ಭಿನ್ನಮತ ಇದೆ, ಆ ಕ್ಷೇತ್ರಗಳ ಪ್ರಮುಖರನ್ನ ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ಅವ್ರಿಗೂ ಕೂಡ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರು ಅವ್ರನ್ನ ಕುರಿತು ಮಾತಾಡ್ತಾರೆ. ಅಲ್ಲಿ ಏನಕ್ಕೆಲ್ಲ ಕಾರಣಕ್ಕೆ ಬಂಡಾಯ ಎದ್ದಿದ್ದಾರೆ, ಏನು ರೀಸನ್ನು, ಯಾವ ರೀತಿ ಪರಿಹರಿಸಬೇಕು, ಇವೆಲ್ಲ ಮುಂತಾಗಿ ಅವರು ಮಾತಾಡ್ತಾರೆ. ಮುಖ್ಯವಾಗಿ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ಎಸ್.ಎ. ರವೀಂದ್ರನಾಥ್ ಅವ್ರಿಗೂ ಕೂಡ ಕರೆದಿದ್ದಾರೆ ಈ ಸಭೆಗೆ. ಅವರ ಮನವೊಲಿಕೆ ಕೂಡ ಮಾಡ್ತಾರೆ, ವಾರ್ನಿಂಗ್ ಕೂಡ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ತುಮಕೂರಲ್ಲಿ ಜೆ.ಸಿ. ಮಾಧುಸ್ವಾಮಿ ಅವರು ಪ್ರಚಾರಕ್ಕೆ ಹೋಗಲ್ಲ ಸೋಮಣ್ಣ ಪರ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ಯಾವ ರೀತಿ ಮನವೊಲಿಕೆ ಮಾಡ್ತಾರೆ ಅಮಿತ್ ಶಾ ನೋಡಬೇಕು. ಅಮಿತ್ ಶಾ ಅವರು ಮಾತಾಡ್ತಾರೆ ಅಂದರೆ ಬಹುತೇಕ ಬಿಜೆಪಿ ಎಲ್ಲ ನಾಯಕರು ಕೇಳ್ತಾರೆ. ಯಾಕಂದರೆ ಅಷ್ಟೊಂದು ಭಯ ಭಕ್ತಿ ಅವ್ರ ಮೇಲೆ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಭಯ, ಅಮಿತ್ ಶಾ ಅವರು ಮಾತಾಡ್ತಾರೆ, ಅವರು ವಾರ್ನಿಂಗ್ ಮಾಡ್ತಾರೆ, ಸೂಚನೆ ಕೊಡ್ತಾರೆ ಅಂದರೆ ಚಾಚು ತಪ್ಪದೆ ಪಾಲಿಸ್ತಾರೆ. ಆ ಹಿನ್ನೆಲೆಯಲ್ಲೇ ರೆಬೆಲ್ಗಳು ಕೂಡ ಅವ್ರ ಮಾತನ್ನ ಕೇಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅಮಿತ್ ಶಾ ಅವರ ಮೂಲಕನೇ ಈ 4 ಕ್ಷೇತ್ರಗಳ ಭಿನ್ನಮತೀಯರನ್ನ ಮನವೊಲಿಸಬೇಕು ಅನ್ನುವಂಥ ಪ್ಲಾನ್ನ ಬಿಜೆಪಿ ನಾಯಕರು ಹಾಕೊಂಡಿದ್ದಾರೆ. ಜೊತೆಗೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಸುಧಾಕರ್ ಪರ ಪ್ರಚಾರಕ್ಕೆ ಹೋಗಲ್ಲ, ಆದರೆ ಬಿಜೆಪಿ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಪೂರ್ಣ ಬೆಂಬಲ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಹಾಗೆ ವಾತಾವರಣ ಇದೆ. ಅಲ್ಲಿ ರಘುಚಂದನ್ ಬಂಡಾಯ ಸ್ಪರ್ಧೆ, ಪಕ್ಷೇತರ ಸ್ಪರ್ಧೆ ಸುಳಿವು ಕೊಟ್ಟಿದ್ದಾರೆ. ಯಾವ ರೀತಿ ಅಮಿತ್ ಶಾ ಬಗೆಹರಿಸ್ತಾರೆ ಕಾದು ನೋಡಬೇಕು. ಅವತ್ತು ಬೆಳಿಗ್ಗೆ 11 ಗಂಟೆಗೆ 5 ಕ್ಷೇತ್ರಗಳ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಕೂಡ ಮಾಡಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ. ಅವರು ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.